எல்லாமே நாலு மாதம் மோஸ்ட்லி அவரே கண்டினியூ Allergy. Hey. क्रांतिकारी बाबूजी के ಮುಂದಿನ ಭಾಗವಾಗಿ ತಾಲೂಕು ಪಂಚಾಯಿತಿ ಕಾರ್ಯಕ್ರಮದ ಶ್ರೀಯುತ ಗೋಲ್ರಾಜ ವೆಂಕಟೇಶ್ವರ ಶ್ರೀಯುತ ಮಂಜುನಾಥ ಸ್ವಾಗತವನ್ನ ನಾವು ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಮೊದಲನೇದಾಗಿ ಅವರ ಬಾಲ್ಯ ಜೀವನ ನಾವು ಹೇಳ್ಬೇಕಂತಂದ್ರೆ 1908ರಲ್ಲಿ ಬಿಹಾರದ ಚಾಂದ್ರಿ ಅನ್ನುವ ಗ್ರಾಮದಲ್ಲಿ 7ನೇ ಮಗನಾಗಿ ಹುಟ್ಟುತ್ತಾರೆ. ಅವರ ತಂದೆ ಶೋಭಿ ರಾಮಕ್ಕ, ತಾಯಿ ವಸಂತ ದೇವಿ. ಇವರು ಪ್ರಾಥಮಿಕ ಶಿಕ್ಷಣವನ್ನ ಚಾಂದ್ರಿ ಪ್ರದೇಶದಲ್ಲಿ ಮಾಡುತ್ತಾರೆ. ನಂತರ ಮಾಧ್ಯಮಿಕ ಶಾಲೆಯನ್ನು ಕೂಡ ಚಾಂದ್ರಿ ಪ್ರದೇಶದಲ್ಲಿ ಮಾಡುತ್ತಾರೆ. ನಂತರ ಒಂದು ಪ್ರೌಢಶಾಲೆಯನ್ನ ಅಗರ್ವಾಲ್ ಎಂಬ ಪ್ರದೇಶದಲ್ಲಿ ಮಾಡ್ತಾರೆ. ಆ ಅಗರ್ವಾಲ್ ಪ್ರದೇಶದಲ್ಲಿ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಜಾತಿ ವ್ಯವಸ್ಥೆಯ ಒಂದು ಕರಿನೆಗಳು ಅವ್ರ ಮೇಲೆ ಬೀಳ್ತದೆ. ಏನಂತಂದ್ರೆ, ಒಂದು ಮಡಿಕೆ ಇಟ್ಟಿರ್ತಾರೆ, ಹಿಂದೂಗಳಿಗಾಗಿ ಒಂದು ಮಡಿಕೆ, ಮುಸ್ಲಿಮರಿಗಾಗಿ ಒಂದು ಮಡಿಕೆ ಇಟ್ಟಿರ್ತಾರೆ. ಬಾಲಕನಿಗೆ ಆಗ ಜಾತಿ ವ್ಯವಸ್ಥೆಯ ಪರಿಕಲ್ಪನೆ ಇರೋದಿಲ್ಲ. ಯಾಕೆಂತಂದ್ರೆ ಅವರು ಶೈವ ವಂಶಸ್ಥರು, ಅವರ ತಾತ ನಾರಾಯಣಿ ಅಂತ ಶೈವ ವಂಶಸ್ಥರಾಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಈತ ಹಿಂದೂ ಇವರಿಗಾಗಿ ಇರ್ತಕ್ಕಂಥ ಮಡಿಕೆಯಲ್ಲಿ ನೀರನ್ನ ಸೇವನೆ ಮಾಡ್ತಾರೆ. ಆ ಸೇವನೆ ಮಾಡಿದಾಗ ಅವರ ಏನು ಸ್ನೇಹಿತರು ಅಂದ್ರೆ ಅವರ ಜೊತೆ ಸಹಪಾಠಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನು ತಗೊಂಡೋಗಿ ಮುಖ್ಯೋಪಾಧ್ಯಾಯರಿಗೆ ದೂರನ್ನು ಕೊಡ್ತಾರೆ. ಏನಂತ, ಇವರು ನಮ್ಮ ನೀರನ್ನು ಮುಟ್ಟಿದ್ದಾರೆ, ಇವರು ಅಸ್ಪೃಶ್ಯರು. ಆಗ ಮುಖ್ಯೋಪಾಧ್ಯಾಯರು ಬಹಳ ಸಹಾನುಭೂತಿಯಿಂದ ಇವರು ಹೇಳಿರ್ತಕ್ಕಂಥ ವಿಚಾರ ಹಾಗೂ ಸಹಪಾಠಿಗಳಿರ್ತಕ್ಕಂಥ ವಿಚಾರವನ್ನ ಪರಿಗಣಿಸಿ ಒಂದೇ ಮಡಿಕೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದಕ್ಕೆ ಮೊದಲು 2-3 ಮಡಿಕೆ ನೀಡ್ತಾರೆ, ಬಾಲಕ ಹೊಡೆದಾಗ್ತಾರೆ. ಸೊ ಇದನ್ನೆಲ್ಲ ಮಕ್ಕಳ ಒಂದು ಮನಸ್ಸಿಗೆ ನೋವಾಗಬಾರ್ದಂತೇಳಿ ಬಹಳ ಯೋಚನೆಯಿಂದ ಮುಖ್ಯೋಪಾಧ್ಯಾಯರು ಒಂದೇ ಮಡಿಕೆ ನೀಡ್ತಾರೆ. ಬಾಲಕ ಕೇಳ್ತಾನೆ ಅವಾಗ ಏನಂತಂದ್ರೆ, ನಮ್ಗೆಲ್ಲ ನೀವು ಗುರುಗಳು ಒಬ್ಬರೇ, ನಮ್ಗೆಲ್ಲ ವಿದ್ಯಾಭ್ಯಾಸ ಒಂದೇ ರೀತಿ ಮಾಡ್ತೀರಿ, ನಾವೆಲ್ಲ ಒಂದೇ ಕಡೆ ಕೂತಿರ್ತೀರಿ, ಮಡಿಕೆ ಮಾತ್ರ ನೀವು ಯಾಕೆ 2 ಇಡ್ತೀರಿ 3 ಇಡ್ತೀರಿ ಅಂತ ಬಾಲಕ ಪ್ರಶ್ನೆ ಮಾಡಿದಾಗ ಮುಖ್ಯೋಪಾಧ್ಯಾಯರನ್ನ ಪರಿಗಣಿಸಿ ಒಂದೇ ಮಡಿಕೆ ನೀಡ್ತಾರೆ. ಸೊ ಆ ಒಂದು ಪ್ರೌಢಶಾಲಾ ವ್ಯವಸ್ಥೆಯಲ್ಲಿದ್ದಾಗಲೇ ಆ ಬಾಲಕ ಬೆಳೆಯುವ ಪೈರು ಮಡಿಕೆಯಲ್ಲಿ ಅನ್ನೋ ರೀತಿಯಲ್ಲಿ ಆ ಬಾಲಕ ಆಗಲೇ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ. ಅದೇ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮಗಳು ಅಲ್ಲಿ ತೆರಳುವಂತ ನಮ್ಮಲ್ಲಿ ಮನವಿ ಮಾಡ್ತಾರೆ. ಯಾವ್ಯಾವ ಅವಕಾಶ ಅವರಿಗೆ ಸಿಗುತ್ತೆ ಸರ್ಕಾರದ ಹಂತದಲ್ಲಿ, ರೈಲ್ವೆ ಮಂತ್ರಿಗಳಾಗಿರ್ಬೋದು, ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆದಾಗ ಕೂಡ ಯುದ್ಧ ಆದಾಗ ಕೆಲವೊಂದು ಸಾವು ನೋವುಗಳಾದಾಗ ಅವರ ಜೊತೆ ಅವರು ಸ್ಪಂದಿಸುವಂಥ ರೀತಿ ಕೂಡ ಖಂಡಿತವಾಗ್ಲೂ ಎಲ್ಲ 1971ನಲ್ಲಿ ಕೂಡ ಅವರು ರಕ್ಷಣಾ ಮಂತ್ರಿ ಆಗಿರ್ತಾರೆ. ಅವಾಗ ಯುದ್ಧ ಮಾಡಿರುವಂಥ ಸೈನಿಕರ ಜೊತೆ ಹೋಗಿ ಅವ್ರನ್ನ ಉರಿದುಂಬಿಸಿ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿರುವಂಥ ಕುಟುಂಬಗಳನ್ನ ಸಂತೈಸ್ತಾರೆ. ಯಾವ ಮನುಷ್ಯ ನೋವಿನಿಂದ ಬೆಳೆದು ಬಂದಿರ್ತಾನೆ, ಯಾವ ಮನುಷ್ಯ ಅಸ್ಪೃಶ್ಯತೆಯ ಕಲಿಯನ್ನ ಉಂಡಿರ್ತಾನೆ, ಯಾವ ಮನುಷ್ಯನಿಗೆ ತಾರತಮ್ಯದ ಚಡಿ ಏಟು ತಿಂದಿರ್ತಾನೆ, ಅವನು ಮಾತ್ರ ಜೀವನದಲ್ಲಿ ಬಹಳ ಎತ್ತರಕ್ಕೆ ನಾವು ಬಹಳ ಎತ್ತರದ ವ್ಯಕ್ತಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಎತ್ತರದ ವ್ಯಕ್ತಿಯಲ್ಲಿ ಇವರು ಅಂಬೇಡ್ಕರ್ ಅವರು ಒಂದು ಕಣ್ಣಾದ್ರೆ ಬಾಪೂಜಿ ಅವರು ಇನ್ನೊಂದು ಕಣ್ಣಾಗಿ ಈ ಸಮಾಜಕ್ಕೆ, ಈ ಸಮಾಜದ ಸುಧಾರಣೆಗಳಿದೆ ಎಲ್ಲ ಯಾವ
ಸಮಾಜ ತುಳಿತಕ್ಕೊಳಗಾಗುತ್ತೆ, ಯಾವ ಸಮಾಜ ಅವಮಾನದ ನೋವಿಂದ ಬೆಂದು ಆಚೆ ಬರಕ್ಕಾಗದೆ ಪರಿತಪಿಸ್ತಾ ಇರುತ್ತೆ, ಅವರೆಲ್ಲರೂ ಅಸ್ಪೃಶ್ಯರೇ. ಆ ಜಾತಿ ಈ ಜಾತಿ ಅನ್ನುವಂಥ ತಾರತಮ್ಯ ದಲಿತರಾಗಿ ಎಲ್ಲ ಅಸ್ಪೃಶ್ಯರಾಗಿ ಸುಧಾರಣೆ ಯಾವ ರೀತಿ ಬರುತ್ತೆ? ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಘಟನೆಗಳ ಒಂದು ಕಿವಿ ಮಾತು ಏನಾಗಬೇಕಂದ್ರೆ, ಎಲ್ಲಿ ಹೋದ್ರೂ ನಿಮ್ಮ ಕ್ರಾಂತಿಕಾರ ಹಾಡಿರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹುರುಪು ತುಂಬಬೇಕು. ಯಾವತ್ತು ವಿದ್ಯಾವಂತನಾಗ್ತಾರೆ ಅವನಿಗೆ ಎಲ್ಲದನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಅವನಿಗೆ ಸ್ವಯಂ ಪ್ರೇರಿತವಾಗಿ ಸಿಗುತ್ತೆ. ಇವತ್ತು ಅಂಬೇಡ್ಕರ್ ಆಗಿರ್ಬೋದು, ಬಾಬೂಜಿ ಜಗಜೀವನ್ ರಾವ್ ಆಗಿರ್ಬೋದು, ವಿದ್ಯಾರ್ಥಿ ದಸೆಯಲ್ಲಿ ಖಂಡಿತ ಅವರಿಗೆ ಅವಮಾನ ಆಗಿಲ್ಲ, ಅವ್ರ ಜೀವನದಲ್ಲಿ ಪಾಠವನ್ನ ಕಲೀಲಿಲ್ಲ. ಅವಮಾನ ಆಗೋದು, ನೋವಾಗೋದು, ಸಮಾಜದಲ್ಲಿ ಇಂಥ ಎಷ್ಟು ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳು ಅಥವಾ ಸಮಾಜ ಈ ದಾರಿಯಲ್ಲಿ ನಿಂತಿದೆ ಅಂತ ತಿರುಗಿ ನೋಡಿದಾಗ ಅವರು ವಿದ್ಯಾಭ್ಯಾಸ ಎಲ್ಲೂ ಮುರಿಲಿಲ್ಲ, ಅವರ ಕ್ರಾಂತಿಕಾರಿ ಹೆಜ್ಜೆಯನ್ನ ಎಲ್ಲೂ ಬಿಡಲಿಲ್ಲ. ಸಂಘಟನೆಯಲ್ಲಿದ್ರು, ಹೋರಾಟದಲ್ಲಿದ್ರು, ಸ್ವತಂತ್ರ ಪೂರ್ವದಲ್ಲಿ ಹೋರಾಟದಲ್ಲಿದ್ರು, ಸ್ವತಂತ್ರ ನಂತರದಲ್ಲಿ ಸರ್ಕಾರದ ಜೊತೆಯಲ್ಲೇ ಇದ್ದು ಕ್ರಾಂತಿಕಾರಿ ಹೆಜ್ಜೆಗಳನ್ನ ತಗೊಂಡು ಸಮಾಜದ ಸುಧಾರಣೆಗೆ ಅವರನ್ನೇ ಉಡುಪಾಗಿಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಸಂಘಟನೆಯಲ್ಲಿ ಇರುವಂತ ಎಲ್ಲಾ ಸೋದರರಲ್ಲೂ ಒಂದು ಕಿಚ್ಚಿದೆ, ಒಂದು ಹಾಡನ್ನ ಹಾಡೋಗೆ ಆ ನೋವನ್ನ ಹೇಳ್ತಾ ಇರ್ತೀರ. ಆ ಅಭಿಪ್ರಾಯದಲ್ಲೇ ನೀವು ಹಾಡುವಂತ ಹಾಡಲ್ಲೇ ಎಷ್ಟು ನೋವಿದೆ, ಎಷ್ಟು ಕಷ್ಟಗಳನ್ನ ಎದುರಿಸಿ ಬಂದಿರ್ತಾರೆ ಅನ್ನುವಂತ ಕಿವಿ ಮಾತು ಅದರಲ್ಲಿದೆ. ಅದೇ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೇಕಂದ್ರೆ, ನಮ್ಮ ಹಾದಿಯಾಗಿ ನಿಮ್ಮ ಹಾದಿಯಾಗಿ ಮಕ್ಕಳು ಯಾವತ್ತು ಓದ್ಕೋತಾರೆ, ಓದ್ಕೊಂಡು ವಿದ್ಯಾವಂತರಾಗ್ತಾರೆ. 100 ದಾರಿ ಇರುತ್ತೆ, ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಬದುಕೋದಕ್ಕೆ 100 ದಾರಿ ತೋರಿಸುತ್ತೆ. ನಾನು ಇವತ್ತು ಪುಸ್ತಕ ಓದ್ತಾ ಇದ್ದೆ. ಈ ಪುಸ್ತಕ ಹಸಿರು ಕ್ರಾಂತಿಯ ಒಂದು ಪುಸ್ತಕದ ಸಂಕೇತನೇ ಆಗಿದೆ. ಅದಾದ್ಮೇಲೆ ಅವರಲ್ಲಿ ಕೆಲವೊಂದು ಮೆಸೇಜಸ್ ಓದ್ತಾ ಇದ್ದಾಗ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಇದೆ, ಲಾಸ್ಟ್ ಅಲ್ಲಿ ಅದನ್ನ ನಾನು ಓದ್ದೆ. ಟ್ರೂತ್ ಇಸ್ ಒನ್, ವೇಸ್ ಆರ್ ಮೆನಿ. ಅಂದ್ರೆ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವ್ರಿಗೆ ಸತ್ಯ ಒಂದೇ ಆಗಿರುತ್ತೆ, ದಾರಿ 100 ಆಗಿರುತ್ತೆ. ಅಂದ್ರೆ ವಿದ್ಯಾವಂತರು ಯಾರು ಆಗ್ತಾರೆ, ಯಾರು ಕಷ್ಟದಿಂದ ಬಂದಿರುವಂತ ಒಬ್ಬ ವಿದ್ಯಾವಂತನಾದಾಗ ಖಂಡಿತವಾಗೂ ಅವರು ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ. ಇವರು ಆದರ್ಶವಾದರು, ಇವರು ಆ ದಾರಿಯಲ್ಲಿ ನಡೆಸುವಂತ ಮೈಲ್ಗಲ್ಲಲ್ಲಿ ನಿಂತಿದ್ದಾರೆ. ಇಡೀ ಮಾನವರಾಗಿರುವಂತದ್ರಲ್ಲಿ ವಿಶ್ವಮಾನವ ಅಂತ ಗುರುತಿಸ್ಕೊಂಡಾಗ ಇವರ ಆದರ್ಶಗಳು, ಇವರ ತತ್ವಗಳು, ನಡ್ಕೊಂಡು ಬಂದಂತ ದಾರಿಯಲ್ಲಿ ಇವರು ಅನುಭವಿಸಿದಂತ ಅವಮಾನ, ನೋವು, ಅದಾದ್ಮೇಲೆ ಅವರು ಬೇರೆ ಇನ್ಯಾರಿಗೂ ಅವಮಾನ ಮಾಡಬೇಕು, ಬೇರೆ ಇನ್ಯಾರಿಗೂ ತೊಂದರೆ ಮಾಡಬೇಕು ಅನ್ನುವಂತ ದಾರಿಯಲ್ಲಿ ಬದುಕಲಿಲ್ಲ. ಆದ್ರೆ ಯಾರಿಗೆ ಅವಮಾನ ಆಗುತ್ತೆ ಅವ್ರನ್ನ ಯಾವ ದಾರಿಯಲ್ಲಿ ನಡೆಸ್ಬೇಕು, ಅವರಿಗೆ ಸಮಾನತೆಯ ದಾರಿ ಯಾವ ರೀತಿ ತೋರಿಸ್ಬೇಕು. ಆಮೇಲೆ ನಿಮ್ಗೆ ಗೊತ್ತಿದ್ದ ಅಸ್ಪೃಶ್ಯರು ಮತದಾನ ಮಾಡೋಂಗೆ ಇರ್ಬೇಕು, ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾವ ದಿನಗಳಲ್ಲಿ ಮತ ಹಾಕ್ಲಿಕ್ಕೆ ಅವಕಾಶ ಬಂತು? ಯಾಕೆ ಅಂದ್ರೆ ಅಸ್ಪೃಶ್ಯರು ಓದಲಿಕ್ಕೆ ಅವಕಾಶ ಇರಲಿಲ್ಲ, ಅವರಿಗೆ ತಿಳುವಳಿಕೆ ಇರುತ್ತಾ, ಜ್ಞಾನ ಇರುತ್ತಾ, ಸರಿಯಾದ ರೀತಿ ಯೋಚನೆ ಮಾಡಿ ಯಾರಿಗೆ ಮತ ಹಾಕ್ಬೇಕು ಅನ್ನುವಂತ ಯೋಚನೆ ಮಾಡಿ ಅಸ್ಪೃಶ್ಯರಿಗೆ ಎಷ್ಟೋ ವರ್ಷಗಳ ಕಾಲ ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಓದಲಿಕ್ಕೆ ಅವಕಾಶ ಇರಲಿಲ್ಲ. ಇಂಥ ಎಲ್ಲಾ ಸಮಾನತೆಗೋಸ್ಕರ ಇಂಥದಕ್ಕೋಸ್ಕರ ಒಂದು ಹೋರಾಟ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಸ್ವತಂತ್ರ ಬಂದಾದ್ಮೇಲೆ 50-60 ವರ್ಷಗಳ ಕಾಲ ಅವರದೇ ಆದ ರೀತಿಯಲ್ಲಿ ಸಮಾಜಕ್ಕೆ ತಮ್ಮನ್ನ ಕೊಡುಗೆಯಾಗಿ ಕೊಟ್ಟಿರುವಂತವ್ರನ್ನ ತಿಳ್ಕೊಳ್ಳೋದಿದೆ. ಅವರು ನೋವು ತಿಂದಾದ್ಮೇಲೆ ಇನ್ನೊಬ್ಬರಿಗೆ ನೋವು ಕೊಡುವಂತ ಮನುಷ್ಯರಾಗ್ಲಿಲ್ಲ, ಇಡೀ ಸಮಾಜವನ್ನ ತಿದ್ದಿದ್ದಾರೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಂವಿಧಾನದ ಶಿಲ್ಪಿ ಅವರ ಬಗ್ಗೆ. ಅವರು ಸಂವಿಧಾನದ ಶಿಲ್ಪಿ ಅವರು ಕಾನ್ಸ್ಟಿಟ್ಯೂಷನ್ ರೆವಲ್ಯೂಷನ್ ಮಾಡುವಾಗ, ಕಾನ್ಸ್ಟಿಟ್ಯೂಟ್ ಮಾಡುವಾಗ ಅವರು ಒಂದು ಸಮಾಜದ ನಾಯಕರಾಗಿ ಉಳಿದಿಲ್ಲ. ಇಡೀ ಭಾರತ ದೇಶದ 130 ಕೋಟಿ ಜನಸಂಖ್ಯೆಗೆ ಯಾವ ರೀತಿ ನ್ಯಾಯವನ್ನ ಕೊಡಬೇಕು, ಧರ್ಮವನ್ನ ಕೊಡಬೇಕು, ಸಂಸ್ಕಾರವನ್ನ ಕೊಡಬೇಕು, ಮತ್ತೆ ಸಮಾನತೆ ಅಂತ ಬಂದಾಗ ವಿದ್ಯಾರ್ಥಿ ಅಂದ್ರೆ ಎಲ್ಲಾ ಜಾತಿ ಸಮುದಾಯದವ್ರಿಗೂ ಒಂದೇ ರೀತಿ ಶಿಕ್ಷಣ, ಒಂದೇ ರೀತಿಯ ಜಾಗದಲ್ಲಿ ಕೂತ್ಕೊಂಡು ಓದ್ಬೇಕು, ಒಂದೇ ರೀತಿಯ ಅವಕಾಶಗಳನ್ನ ಸಿಗ್ಬೇಕು ವಿದ್ಯಾರ್ಥಿ ದಶೆಯಲ್ಲಿ ಅನ್ನುವಂತ ನ್ಯಾಯ ಅಧಿಕಾರವಾಗಿ ನಡೆದಂತ ಶ್ರೀಮಂತ ನಾಯಕರನ್ನ ನಾವು ಜಯಂತಿಯನ್ನ ಮಾಡುವಾಗ ನಮ್ಮಲ್ಲಿ ತುಂಬಾ ಪರಿವರ್ತನೆಯನ್ನ ಮಾಡಿಕೊಂಡಾಗ ಹೋರಾಟಗಾರರ ಉದಾರಕ್ಕಾಗಿ ನಮ್ಮನ್ನ ತೊಡಗಿಸ್ಕೊಳ್ಳುವಂಥದ್ರಲ್ಲಿ ಎಲ್ಲೂ ಮರಿಬಾರ್ದು ಅಂತ ಈ ದಿನ ನಾನು ಅವರನ್ನ ಆ ಸ್ಮರಣೆಯ ದಿನ ನಾನು ಸಂಕಲ್ಪ ಮಾಡ್ತೀನಿ. ಏನೇ ಮಾಡಲಿ ಸಮಾಜ ಗೌರವದಿಂದ ನೋಡುವಂಥ ಕೆಲಸಗಳನ್ನ ಮಾಡಬೇಕು. ಏನೇ ಮಾಡಲಿ ಯಾರನ್ನ ಅಸೂಯೆಯಿಂದ ಗೆಲ್ಲುವಂಥವ್ರು ಆಗ್ಬಾರ್ದು, ಪ್ರೀತಿಯಿಂದ ಗೌರವದಿಂದ ಒಳ್ಳೆ ಕೆಲಸ ಮಾಡೇ ನಾವು ಗೆಲ್ಲುವಂಥವ್ರು ಆಗ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ.
ಪ್ರತಿಯೊಂದು ಪುಟನೂ ಜೀವನದ ಒಂದು ಹೆಜ್ಜೆ ಆಗಬೇಕು, ಪಾಠ ಆಗಬೇಕು, ಕಲಿಬೇಕು ನಾವು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಇದೆಲ್ಲ ನಾವು ಜೀವನದಲ್ಲಿ ಕಲಿಯೋದಕ್ಕೋಸ್ಕರ ಇಂಥ ನಾಯಕರು ನಾವು ಕಣ್ಮುಂದೆ ಇದ್ದಿರ್ತಾರೆ. ಅವರು ಕೊನೆಯ ಕ್ಷಣ ಅಂದ್ರೆ ಹೃದಯಾಘಾತ ಆದಾಗ ಅವರು ಕೂಡ ಲೋಕಸಭಾ ಸದಸ್ಯರಾಗೇ ಇರ್ತಾರೆ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಅವಕಾಶ ಕೊಟ್ಟ ಎಲ್ಲ ಇಲಾಖೆಗಳಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರುವಂತ ಧೀಮಂತ ನಾಯಕರು. ಮನುಕುಲಕ್ಕೆ ಸೇವೆಯನ್ನ ಮಾಡಿದ್ದಾರೆ, ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಂದಾಗ ಕಾರ್ಮಿಕ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಯಾರು ಯೋಧರಾಗಿ ಕೆಲಸ ಮಾಡಿರ್ತಾರೆ, ಸೈನಿಕರಾಗಿ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಅವರ ಒಡನಾಟ ಅಂತ ನೋಡಿದಾಗ, ಆಮೇಲೆ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಅವರು ಹೋರಾಟವನ್ನ